ಕಂದ ಮಗಳ ಮುಂದೆ ಒಂದು ಮಾವಿನ ಮರವು ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ಮರಕ್ಕೆ ಹತ್ತಿ ಹಣ್ಣನ್ನು ಕಿತ್ತು ಹಾಕಮ್ಮ. ಹಸುವಿನಿಂದ ತಾಳಲಾರೆವು ತಾಯಿ. ಕಂದಗಳಿರ ರೆಕ್ಕೆ ಇಲ್ಲದ ಪಕ್ಷಿಯು ಗಗನಕ್ಕೆ ಹತ್ತಬಲ್ಲದೆ, ಎಳವನು ಮರಕ್ಕೆ ಹತ್ತಬಲ್ಲನೆ, ದಿನಪನು ರಾತ್ರಿಯಲ್ಲಿ ಉದಯಿಸುವನೆ. ಅದರಂತೆ ಈ ಮರಕ್ಕೆ ನಾನು ಒತ್ತಲು ಸಾಧ್ಯವೇ? ಬನ್ನಿರಪ್ಪ, ಬನ್ನಿ, ಮುಂದಕ್ಕೆ ಹೋಗೋಣ. ಅಮ್ಮ, ಹಸುವಿನಿಂದ ತಾಳಲಾರೆವು ತಾಯಿ, ನಮ್ಮನ್ನೇ ಎತ್ತಿಸಮ್ಮ. ಕಂದಗಳಿರ ಸ್ವಲ್ಪ ತಾಳಿ, ನಾನೇ ಮರಕ್ಕೆ ಹತ್ತಿ ಹಣ್ಣುಗಳನ್ನು ಕಿತ್ತು ಹಾಕುತ್ತೇನೆ. ಹಣ್ಣುಗಳನ್ನು ತಿಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳಿ, ಆ ನಂತರ ಮುಂದಕ್ಕೆ ಹೋಗೋಣ. ಅಯ್ಯೋ, ಶ್ರೀಹರಿ ನಾರಾಯಣ, ಯಾವುದೋ ಸರ್ಪವು ನಮ್ಮನ್ನು ಕಚ್ಚಲು ಬರುತ್ತಿರುವುದಲ್ಲ, ನಮ್ಮನ್ನು ಕಾಪಾಡಲು ಯಾರಿಲ್ಲವೇ? ಕಂದಗಳಿರ, ಅಯ್ಯೋ ಶ್ರೀಹರಿ ನಾರಾಯಣ. ಆ ಸಿಕ್ಕಿತು ನನಗೊಂದು ಹಕ್ಕಿ, ನಾದ ಹಕ್ಕಿ, ಬೆಳಗಿನ ಹಕ್ಕಿ, ಬಣ್ಣದ ಹಕ್ಕಿ, ಬೆಳಗಿನ ಹಕ್ಕಿ. ಸಿಕ್ಕಿತು ಸಿಕ್ಕಿತು, ಆ ಸಿಕ್ಕಿತು ನನಗೊಂದು ಹಕ್ಕಿ, ಬಣ್ಣದ ಹಕ್ಕಿ, ಬೆಳಗಿನ ಹಕ್ಕಿ, ಸಿಕ್ಕಿತು ನನಗೊಂದು ಹಕ್ಕಿ. ಆಹಾ, ಈ ಮಾವಿನ ಮರದಾಗೆ ಎಷ್ಟೊಂದು ಅಕ್ಕಿಗಳವೆ. ಈ ಅಕ್ಕಿಗಳಲ್ಲಿ ನನ್ಗೊಂದು ಬೇಕಾದನ್ನು ಹೊಡ್ಕೊಂಡು ಸುಟ್ಕೊಂಡು ಸುಟ್ಟಿಟ್ ಮಾಂಸ ತಿನ್ಕೊಂಡು 1 ಗಂಟೆ ಎತ್ಬಿಟ್ರೆ ನಿದ್ದೆ ಹೆಂಗ್ ಬರ್ತದೆ ಅಂತೀರಾ? ಬ್ರಾಂದಿಯ ಬಾಟ್ಲು ತರಿಸಿ, ಬ್ರಾಂದಿಯ ಬಾಟ್ಲು ತರಿಸಿ, ಸೇಂದಿ ಸರಾಬು ಬೆರೆಸಿ, ಒಂದೊಂದು ಲೋಟ ಬಗೆಸಿ, ನೀವು ಲಗಾಯಿಸಿ ನಾವು ಲಗಾಯಿಸಿ, ನೀವು ಲಗಾಯಿಸಿ ನಾವು ಲಗಾಯಿಸಿ, ಪೊಲೀಸಪ್ಪು ಏಟೆ, ಅವರಪ್ಪನಿಗೂ ಏಟೆ, ಅವ್ರ ತಾತನಿಗೂ ಏಟೆ, ಏಟೆ ಏಟೆ ಏಟೆ. ಬ್ರಾಂದಿ ಬಾಟ್ಲು ತರಿಸಿ, ಸೇಂದಿ ಸರಾಪು ಬೆರೆಸಿ, ಒಂದೊಂದು ಗೊಟ್ಟ ಎತ್ತುತ್ತಿದ್ರೆ ಈ ಮಾವಿನ ಮರಗಳ ಕೆಳಕ್ ಮಲಿಕೊಂಡ್ಬಿಟ್ರೆ ಹೆಂಗ್ ನಿದ್ದೆ ಬರ್ತದೆ ಅಂತೀರಾ? ಒಸಿ ತಗಂತೀನಿ. ಅಮ್ಮ, ಸರ್ಪ ನಮ್ಮನ್ನು ಕಚ್ಚಲು ಬರುತ್ತಿರುವುದು, ಬೇಗ ಬಾ ಅಮ್ಮ. ಓಹೋ, ಸರ್ಪ ಮಕ್ಕಳನ್ನ ಕಚ್ಚಕ್ ಹೋತಾದೆ. ಮೊದ್ಲು ಆ ಸರ್ಪನ್ ಕೊಂದು ಇವ್ರು ಯಾರು ಅಂತ ವಿಚಾರಿಸ್ಕೊಳ್ತೀನಿ. ಲೇ ಚಿನ್ನ, ಎದ್ರಿಬೇಡ್ವೆ. ನಿನ್ ಕಚ್ಚಾಕ್ ಬಂದ ಸರ್ಪನ್ನ ಒಂದೇ ಎಳ್ ತುಂಡ್ ಮಾಡಾಕಿದೀನಿ ಕಣೆ. ಅದಂಗಿರ್ಲಿ, ನೀವ್ಯಾರು, ಈ ಮಕ್ಳ್ಯಾರು ಸ್ವಲ್ಪ ಹೇಳ್ತೀಯಾ? ಅಣ್ಣ, ಕಾರಣಾಂತರದಿಂದ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಸೋತು ಕಾಡಿನಲ್ಲಿ ಬರುತ್ತಿರುವಾಗ ನನ್ನನ್ನು, ನನ್ನ ಮಕ್ಕಳನ್ನು ಬಿಟ್ಟು ನನ್ನ ಪತಿಯು ಎಲ್ಲಿಯೋ ಹೊರಟು ಹೋದರು. ಆದ ಕಾರಣ ನನ್ನ ಪತಿಯನ್ನು ಹುಡುಕುತ್ತಾ ಹೋಗುತ್ತಿರುವಾಗ ಮಾವಿನ ಮರಕ್ಕೆ ಹತ್ತಿ ಹಣ್ಣುಗಳನ್ನು ಕಿತ್ತು ಮಕ್ಕಳಿಗೆ ಕೊಡುವಷ್ಟರಲ್ಲಿ ಆ ಸರ್ಪವು ಬಂದು ನಮ್ಮನ್ನು ಕಚ್ಚುವಷ್ಟರಲ್ಲಿ ದೇವರಂತೆ ಬಂದು ನಮ್ಮೆಲ್ಲರ ಪ್ರಾಣವನ್ನು ಉಳಿಸಿದ್ದೀರಿ. ಆದ ಕಾರಣ ನೀವೇ ನನ್ನ ತಂದೆ ಎಂದು ಭಾವಿಸಿರುವೆನು. ದಾರಿಯನ್ನು ಬಿಡೋಣ, ನಾವು ಮುಂದಕ್ಕೆ ಹೋಗಬೇಕು. ತಾಳೆಲೆ ತಾಳ್ಮೆ ತಡೆಯ ತಾಟಿದೆ, ಬೇಡವೇ ತಾಳ್ಮೆ ತಡೆಯ ತಾಟಿದೆ. ತಾಳ್ಮೆ ತಡೆಯ ತಾಟಿದೆ, ಬಿಡಾಗಿದ್ದಿ ಬೇಡವೇ ತಾಳ್ಮೆ ತಡೆಯ ತಾಟಿದೆ. ಒಳ್ಳೆ ಹುಡುಗಿ ಬಯಸಿದೆ, ನಿನ್ನಂದ ನೋಡಿ ಓಡ್ ಬಂದೆ. ಒಳ್ಳೆ ಹುಡುಗಿ ಬಯಸಿದೆ, ನಿನ್ನಂದ ನೋಡಿ ಓಡ್ ಬಂದೆ. ಬರ್ಬರ್ತಾ ಬಡತನದ ಬಜಾರ್ ಬಸ್ಸಿ ಬೇಡವೇ, ಬರ್ಬರದ ಬಡತನದ ಬಜಾರ್ ಬಸ್ಸಿ ಬೇಡವೇ.
ಅಲ್ಲ ಕಣೆ, ಈ ಮಕ್ಳು ನೋಡೆ ನೀನ್ ನೋಡ್ರೆ ಒಳ್ಳೆ ಬಂಗಾರದಂಗಿದ್ದಿ. ಅಲ್ಲ ಕಣೆ, ನಿನ್ನನ್ನ ಈ ಮಕ್ಳನ್ನ ಈ ಕಾಡ್ನಲ್ಲಿ ಬಿಟ್ಟೋದ ಭ್ರಷ್ಟನ್ನ ನನ್ ಪ್ರಿಯ ಅಂತ ಹೇಳಿ. ಏಯ್ ಚಿನ್ನ, ನಿನ್ನನ್ನ ಈ ಮಕ್ಳನ್ನ ಬೋ ಸಂದ ಸಾಕಂತೀನಿ. ಬಾರೆ ನಮ್ಮ ಮನೆಗೆ ಹೋಗೋಣ. ಬಾರೆ ನಮ್ಮ ಮನೆಗೆ ಹೋಗೋಣ. ಸರ್ ಹೋಗೋಣ ಬಾರೆ, ನಮ್ಮನೆಗೂ ನಿಮ್ಮನೆಗೂ ಸರ್ ಹೋಗೋಣ ಬಾರೆ. ಸರ್ ಹೋಗೋಣ ಬಾರೆ, ನಮ್ಮನೆಗೂ ನಿಮ್ಮನೆಗೂ ಹೋಗೋಣ ಬಾರೆ. ಕಾರೆಯ ಕುತ್ತು ನಡೆ, ಗಾಳಿ ತುಂಡು ನಡೆ. ಕಾರೆಯ ಕುತ್ತು ನಡೆ, ಗಾಳಿ ತುಂಡು ನಡೆ. ಎಬ್ಬಾವು ಹೋಗಿರುವ ಜಾಡೆ ಬಿದ್ದೆ ಬಾರೆ. ಎಬ್ಬಾವು ಬಿದ್ದಿರುವ ಜಾಡೆ ಸರ್ ನೋಗನ ಬಾರೆ, ನಮ್ಮನೆಗೂ ನಿಮ್ಮನೆಗೂ ಹೋಗನ ಬಾರೆ. ಏ ಚಿನ್ನ, ಬಾರೆ ಬೇಗ ನಮ್ಮನೆಗೆ ಹೋಗೋಣ. ಈ ಕಾಡಿಗೆಲ್ಲ ನಾನೇ ರಾಜ, ನೀನೇ ರಾಣಿ ಕಣೆ. ಅನ್ನೋಡೆ ತಾರೆ ಕುತ್ತು ನೋಡೆ, ಅಲ್ಲ ನೋಡೆ ತಗ್ಲಿ ತುಂಡೋಡೆ, ಎಬ್ಬಾವಗೆ ಜಾಡೆ ನೋಡೆ. ಲೇ ಸಿನ್ನ, ಅದಕ್ಕೆ ಹೇಳಿದ್ದು ಈ ಕಾಡಿನಲ್ಲಿ ನೀನು ಒಬ್ನೇ ಎದ್ರಕಂತೀಯ ಅಂತ. ಬಾರೆ ನನ್ನ ಜೊತೆಗೆ ಹೋಗೋಣ. ನಿನ್ನು ಈ ಮಕ್ಳನ್ನ ಬೋ ಸಂದ ಸಾಕಂತೀನಿ. ಅಯ್ಯೋ ಅಣ್ಣ, ಗುರುವಿನ ಲೇ ಸಿನ್ನ, ಅದ್ಯಾವ್ರು ನನ್ಗೂ ನಿನ್ಗೂ ಎಂತ ಜೋಡಿ ಹಾಕೊಂಡ್ ನೋಡೆ ಸಿನ್ನ. ಇದು ಜೋಡು ಸರಿಯಾಗಿದೆ ನೋಡು, ಕೂಡಿಕೊಂಡು ಸಂಸಾರವ ಮಾಡು. ಇದು ಜೋಡು ಸರಿಯಾಗಿದೆ ನೋಡು, ಕೂಡಿಕೊಂಡು ಸಂಸಾರವ ಮಾಡು. ನನ್ನ ಬಿಟ್ಟು ನಿನಗೆ ತಕ್ಕೆ ಪಾಡು, ನನ್ನ ಬಿಟ್ಟು ನಿನಗೆ ತಕ್ಕೆ ಪಾಡು. ಬಾಡು ತರ್ತೀನಿ ಬೇಕಾದು ಮಾಡು, ಬಾಡು ತರ್ತೀನಿ ಬೇಕಾದು ಮಾಡು. ಓಯ್ ಅದ್ಯಾಕ್ ಸಂದಾಗಿಲ್ವೇ, ನಂಗು ನಿಂಗು ನಿಂಗು ನಂಗು ಅದ್ಯಾಕ್ ಸಂದಾಗಿಲ್ವೇ. ಲೇಸಿನ ಅದ್ಯಾವ್ರು ನಮ್ಮಿಬ್ರಿಗೂ ಎಂತ ಚಂದ ಜೋಡಿ ಹಾಕೊಂಡ್ ನೋಡಿ. ನಾನ್ ಬೇಕ್ ನೀನ್ ಬೇಡ, ನೀನ್ ಬೇಕ್ ನಾನ್ ಬೇಡ. ನೀನ್ ನೋಡ್ರೆ ಒಳ್ಳೆ ಸ್ವಾರೆ ಹೂವ ಇದ್ದಂಗ ಇದ್ಯಾ, ನಾನ್ ನೋಡ್ರೆ ಒಳ್ಳೆ ಮಡ್ಕೆ ತಳ ಇದ್ದಂಗ ಇದ್ದೀನಿ. ಆ ದೇವ್ರು ನನ್ಗೂ ನಿನ್ಗೂ ಎಂತ ಜೋಡಿ ಹಾಕೊಂಡ್ ನೋಡಿ. ಬೇಗ ತಂದಾಕ್ತೀನಿ, ಬೇಕಾದಂಗ್ ಮಾಡ್ಕೊಂಡ್ ತಿನ್ನಾಗೆ. ಬಾರೆ ನಮ್ಮ ಮನೆಗೆ ಹೋಗೋಣ. ಬಾರೆ ಅಗಳಪ್ಪ, ನಾನು ಯಾರು ಅಂತ ನಿನ್ಗಿನ್ನ ಹೇಳಿಲ್ಲ ತಾನೇ? ಹೇಳ್ತೀನಿ ಕೇಳಿ. ಗುಟ್ಟೇನಿದೆ ಬಿಟ್ಟ ಮಾತು, ಗುಟ್ಟೇನಿದೆ ಬಿಟ್ಟ ಮಾತು. ಸಿಟ್ಟಕ್ಕೆ ನನ್ನ ಮೇಲೆ ಸಿಡುಗಾತಿಯೇ, ಸಿಟ್ಟಕ್ಕೆ ನನ್ನ ಮೇಲೆ ಸಿಡುಗಾತಿಯೇ. ಸಾರಾಯಿ ಅಂಗಡಿಗೆ ಸರದಾರ ನಾನೇ, ಸಾರಾಯಿ ಅಂಗಡಿಗೆ ಸರದಾರ ನಾನೇ, ಸತ್ತಾಗ ಅಂಗಡಿಗೆ ಯಜಮಾನ ನಾನೇ. ಸಾರಾಯಿ ಅಂಗಡಿಗೆ ಸರದಾರ ನಾನೇ, ಹೆಂಡಾದ ಎಂಡಿಗೆ ಯಜಮಾನ ನಾನೇ. ಬಟ್ಟಿಯ ಸಾರಾಯಿ ಕರೀತದೆ, ಬಟ್ಟಿಯ ಸಾರಾಯಿ ಕರೀತದೆ. ಗುಟ್ಟೇನಿದೆ ಬಿಟ್ಟ ಮಾತು, ಸಿಟ್ಟಕ್ಕೆ ನನ್ನ ಮೇಲೆ ಸಿಡುಗಾತಿಯೇ, ಸಿಟ್ಟಕ್ಕೆ ನನ್ನ ಮೇಲೆ ಸಿಡುಗಾತಿಯೇ. ಮಾರ್ವಾಡಿ ಅಂಗಡಿಗೆ ಮಣಗಾರ ನಾನೇ, ಮಾರ್ವಾಡಿ ಅಂಗಡಿಗೆ ಮಣಗಾರ ನಾನೇ, ಸೆಟ್ಟಾರ ಅಂಗಡಿಗೆ ಸೇದ್ಗಾರ ನಾನೇ. ಮಾರ್ವಾಡಿ ಅಂಗಡಿಗೆ ಮಣಗಾರ ನಾನೇ, ಸೆಟ್ಟಾರ ಅಂಗಡಿಗೆ ಸೇದ್ಗಾರ ನಾನೇ. ಸುಳೆಯ ಬಿದಿರು ಕರೀತಾರೆ, ಸುಳೆಯ ಬಿದಿರು ಕರೀತಾರೆ. ಗುಟ್ಟೇನಿದೆ ಬಿಟ್ಟ ಮಾತು, ಸಿಟ್ಟಕ್ಕೆ ನನ್ನ ಮೇಲೆ ಸಿಡುಗಾತಿಯೇ, ಸಿಟ್ಟಕ್ಕೆ ನನ್ನ ಮೇಲೆ
ಕೇಳಿಸ್ಕೊಂಡೇ ನಾನು ಎಂತೆಂತ ಅಂಗಡಿಗೆ ಸರ್ದಾರ ಅಂತ ನಾನು ಎತ್ತ ಅಂತ ಗೊತ್ತಾಯ್ತಾನೆ. ಬಾರೆ ನಮ್ಮ ಮನೆಗೆ ಹೋಗೋಣ. ಅಣ್ಣ, ರಾಜನ ಪತ್ನಿ, ಗುರುವಿನ ಪತ್ನಿ, ತನ್ನ ಸ್ನೇಹಿತನ ಪತ್ನಿ, ತನ್ನ ತಾಯಿಯ ಪತ್ನಿಯ ತಾಯಿ, ಈ 5 ಜನರು ಮಾನವರಿಗೆ ತಾಯಿಂದಿರಲ್ಲವೇ? ಅದರಂತೆ ನನ್ನನ್ನು ನಿನ್ನ ಮಗಳೆಂದು ತಿಳಿದು ದಾರಿಯನ್ನು ಬಿಡೋಣ. ನಾವು ಮುಂದಕ್ಕೆ ಹೋಗುವೆವು. ಏನಂದ? ಜ್ವರ್ಗಿರೇನ ಬಂದವೇನ ನಿನ್ಗೆ? ಜ್ವರ್ಗಿರೇನ ಬಂದ್ರೆ ನಮ್ ತಾತ ನಮ್ಮ ಅಜ್ಜಿಗೊಂದು ಔಷಧಿ ಹೇಳ್ತಿದ್ದ, ಕೇಳವಸಿ ಹೇಳ್ತೀನಿ. ಜ್ವರ್ಗೀರ ಬಂದೂಗಿಂದ್ರೆ ಕರ್ಮಿನ ತಂದು ಬಿಟ್ಟು ಪರ್ವನ್ನ ಮಾಡ್ಕೊಂಡ್ರು ಒಂದ್ ಗೊಟ್ಟ ಕುಡ್ದ್ಬಿಟ್ರೆ, ಪರ್ವನ್ನ ಮಾಡ್ಕೊಂಡು ಒಂದ್ ಗೊಟ್ಟ ಬಿಡೆ ಓದ್ತದೆ ಅದೇನ್ ಮಾಡ್ತದೆ, ಬಿಡೆ ಓದ್ತದೆ ಅದೇನ್ ಮಾಡ್ತದೆ, ವಾಸಾದ್ರೆ ಮೇಲಾಗ್ತದೆ, ಎಲೆನಂಚಿನ ಮೇಲಾದ್ರೆ ವಾಸತ್ತದೆ. ಲೇಸಿನ ಜ್ವರ್ಗಿರ ಬಂದ್ಬಿಟ್ರೆ ನಮ್ ತಾತ ನಮ್ಮ ಅಜ್ಜಿಗೆ ಒಂದು ಔಷಧಿ ಹೇಳ್ತಿದ್ದ. ಕರ್ಮಿನ ತಂದ್ಬಿಟ್ಟು ಪರವನ್ನ ಮಾಡ್ಕೊಂಡ್ಬಿಟ್ಟು ಒಂದ್ ಗಟ್ಟ ಕುಡಿದ್ಬಿಟ್ರೆ ಬಿಡೆ ಅದೇನ್ ವಾಸಿ ಆಗ್ತದೆ. ಎಲ್ಲ ಇಲ್ಲ ಬಾರೆ ಬಾರೆ. ಒಟ್ಸೋಳ್ಕೆ ನನ್ನ ಬಂದಿದ್ದೇನೆ ನಿನಗೆ. ಒಟ್ಸೋಳ್ಕೆ ನನ್ನ ಬಂದ್ರೆ ನಮ್ಮ ಅಪ್ಪ ನಮ್ಮ ಅವ್ಗೊಂದು ಔಷಧಿ ಹೇಳ್ತಿದ್ದ, ಅದೂನು ವಸಿ ಹೇಳ್ತೀನಿ ಕೇಳೆ ವಸಿ. ಒಟ್ಸೋಳ್ಕು ಬಂದು ಗಿಂದ್ರೆ ಒಟ್ಸೋಳ್ಕು ಬಂದು ಬಿದ್ರೆ ತಟ್ಟೋಗನ್ ಮೊಟ್ಟೆ ತಂದು ಒಟ್ಟ ಕಡೆ ಮಲ್ಕೊಂಡು ಗಂಗವ್ನ ನೆನ್ಸ್ಕೊಂಡ್ರೆ, ಒಟ್ಟ ಕಡೆ ಮಲ್ಕೊಂಡ್ರು ಗಂಗವ್ನ ನೆನ್ಸ್ಕೊಂಡ್ರು ಬಿಡೆ ಓದ್ತದೆ ಅದೇನ್ ಮಾಡ್ತದೆ, ಬಿಡೆ ಓದ್ತದೆ ಅದೇನ್ ಮಾಡ್ತದೆ, ವಾಸಾದ್ರೆ ಮೇಲಾಗ್ತದೆ, ಎಲೆನಂಚಿನ ಮೇಲಾದ್ರೆ ವಾಸ ಆಗ್ತದೆ. ಒಟ್ಸೋಳ್ಕೆ ಬಂದ್ಬಿಟ್ರೆ ಅದಕ್ಕೂ ಒಂದ್ ಮೊಟ್ಟೆ ತಂದ್ಬಿಟ್ಟು ಪಟ್ ಅಂತ ಹೊಡೆದಿ ಆ ಗಂಗವ್ನ ನೆನ್ಸ್ಕೊಂಡ್ರೆ, ಅದೇ ಕಣೆ ಆ ತ್ಯಾಮ್ಗೊಂಡ್ ಹತ್ರ ಆಯ್ತಲ್ಲ ಬಿದ್ಲೂರ್ ಗಂಗವನ್ನ, ಅದು ನೆನ್ಸ್ಕೊಂಡ್ ಮಲಿಕೊಂಡ್ಬಿಟ್ರೆ ಬಿಡೆ ಅದೇನು ಓದ್ತದೆ. ಬಾಯ ಹೋಗೋಣ ಮನೆಗೆ. ಅದಂಗಿರ್ಲಿ, ನಿಂತ ಮಾತಾಡಿ ನನ್ ಗಂಟ್ಲೆ ಒಣಗೋಯ್ತು ಕಣೆ. ನಂತ ಹೊಸಿ ಎಲೆ ಅಡಿಕೆ ಐತೆ, ಹೊಸಿ ಸುಣ್ಣ ಕೊಡೆ. ಛೀ ಭ್ರಷ್ಟ, ದೂರ ನಿಲ್ಲು. ತಕೊಳಪ್ಪ. ಓ ಇವಳಿಗೆ ಸುಣ್ಣ ಕೇಳಿದ್ರೆ ಇವಳಿಗೆ ಇಲ್ಲ ಅಭ್ಯಾಸ ಇಲ್ಲ ಅನ್ಸ್ತದೆ. ಸುಣ್ಣವ ಕೇಳಿದರೆ ಸುಣ್ಣವ ತೋರಿಸ್ತೀಯ, ಗಣ್ಣಂತ ಬೆಪ್ಪಲ್ಲ ನಾನಲ್ಲ ಕಾಣೆ, ನಿನ್ ಗಣ್ಣಂತ ಬೆಪ್ಪಲ್ಲ ನಾನಲ್ಲ ಕಾಣೆ, ಬಿಡೆ ಓದ್ತದೆ ಅದೇನ್ ಮಾಡ್ತದೆ, ಬಿಡೆ ಓದ್ತದೆ ಅದೇನ್ ಮಾಡ್ತದೆ, ವಾಸಾದ್ರೆ ಮೇಲಾಗ್ತದೆ, ಎಲೆನ್ಸಿಂದ ಮೇಲಾದ್ರೆ ವಾಸಾಗ್ತದೆ. ಇದೆಲ್ಲ ಇವಳಿಗೆ ಅಭ್ಯಾಸ ಇಲ್ಲ ಅಂತ ಕಾಣ್ತದೆ. ಹೊಗೆ ಸೊಪ್ಪು ಇಲ್ಲದಲ್ಲೇ ಬೀಡಿ ಭಂಗಿ ಸೇದಲೆ, ಹೊಗೆ ಸೊಪ್ಪು ಇಲ್ಲದಲ್ಲೇ ಬೀಡಿ ಚಿನ್ನೆ ಹೋಗದೆ, ಅದಾಗಿದ್ದ ನೋಡ್ತೀಯ ನಿನ್ ಕಂಡ್ರೇನೆ ಮಾಡ್ತೀಯ, ಅದಾಗಿದ್ದ ನೋಡ್ತೀಯ ನಿನ್ ಕಂಡ್ರೇನೆ ಮಾಡ್ತೀಯ, ಇಲ್ಲದಲ್ಲೇ ಬೀಡಿ ಭಂಗಿ ಸೇದಲೆ. ಪರಮಾತ್ಮ, ನಾನು ಪತಿವ್ರತೆಯಾಗಿದ್ದರೆ ಈತನು ಇಲ್ಲಿಯೇ ಮರಣ ಹೊಂದಲಿ. ಓಹೋ ಇವಳೇನಪ್ಪ ಪತಿರುವಂತೆ ಅಂತಾಳೆ, ಮರಣ ಅಂತಾಳೆ. ಆಯ್ತಪ್ಪ ಆಯ್ತು, ನನ್ ಕತೆ ಮುಗ್ದೋಯ್ತು. ಈಗ ಸತ್ತವರು ಯಾರಮ್ಮ? ಗಂಧಗಳಿರ ಪರಸ್ತ್ರೀಯರಲ್ಲಿ ಮನ ಮಾಡುವವರು ಪರದೇಶಿಯಾಗಿ ಸಾಯುವುದೇ ಸಾಕ್ಷಿ. ಬನ್ನಿರಪ್ಪ, ನಾವು ಮುಂದಕ್ಕೆ ಹೋಗೋಣ. ಸಂತ ಸಾಧಿಂದಿಗರೆ ಸರ್ವ ಪ್ರಜೆಗಳು, ಸಂತ ಸಾಧಿಂದಿಗರೆ ಸರ್ವ ಪ್ರಜೆಗಳು, ಕರುಣ ಕ್ಷಮೆಯೊಳು ನಿರುತ ಬಾಳುತ್ತೀವರು.
ಮಂತ್ರಿಗಳೇ, ಮಹಾಪ್ರಭು, ನಮ್ಮ ಪಟ್ಟಣದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಪ್ರಭು, ನಮ್ಮ ರಾಜ್ಯದಲ್ಲಿ ಕಾಡುಮೃಗಗಳ ಕಾಟ ಹೆಚ್ಚಾಗಿದೆ. ಪ್ರಜೆಗಳ ಗೋಳನ್ನು ಹೇಳಲು ಸಾಧ್ಯವಿಲ್ಲ. ಹಾಗಾದರೆ ಹಿಂದೆ ಬೇಟೆಗೆ ಹೋಗೋಣ, ನಡೆಯಿರಿ. ಅಪ್ಪಣೆ ಮಹಾಪ್ರಭು. ಬಾರ 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 ಮಂತ್ರಿಯೇ, ಕ್ರೂರ ಮೃಗಗಳನ್ನು ನಾವು ತಾರಿಕೊಳ್ಳುವ. ಬಾರ 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 ಮಂತ್ರಿಯೇ, ಕ್ರೂರ ಮೃಗಗಳನ್ನು ನಾವು ತಾರಿಕೊಳ್ಳುವ. ಮಾರಿಯಂತೆ ಸಾರಿ ಬರುವ ಕ್ರೂರ ಮೃಗಗಳು ಹಾರಿ ಹಾರಿ ಬರುತ್ತಲಿರು ದಾರಿ ಸಬರಕ್ಕೆ. ಎಬ್ಬುಲಿಯು ದಿಬ್ಬವೇರಿ ಹೋಗುತ್ತಿರುವುದು, ಕೊಬ್ಬಿನಿಂದ ನಮ್ಮ ಕಡೆಗೆ ತಿರುಗಿ ನೋಡುವುದು. ಬಾರ 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 ಮಂತ್ರಿಯೇ, ಕ್ರೂರ ಮೃಗಗಳನ್ನು ನಾವು ಸಾರಿಕೊಳ್ಳುವ, ಸಾರಿಕೊಳ್ಳುವ, ಸಾರಿಕೊಳ್ಳುವ. ಮಂತ್ರಿಗಳೇ, ಅಲ್ಲಿ ನೋಡಿ, ಆ ಕಾಡು ಪ್ರಾಣಿಗಳು ನಮ್ಮನ್ನು ನೋಡಿ ಹೆದರಿ ಹೇಗೆ ಚಲ್ಲಾಪಿಲ್ಲಿಯಾಗಿ ಹೋಗುತ್ತಿರುವು. ನಡೆಯಿರಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಮುಂದೆ ಯಾರ ಕಂದಗಳಿರ ಅಟ್ಟಹಾಸದಿಂದ ಭರಿತಿರುವ ರಾಜನನ್ನು ನಿಲ್ಲಿಸಿ ಅನ್ನವನ್ನು ಕೇಳಿದರೆ ಕನಿಕರದಿಂದ ಕೊಡುವನೆ. ಬನ್ನಿರಪ್ಪ, ಮುಂದಕ್ಕೆ ಹೋಗೋಣ. ಕಂದಗಳಿರ, ನೀವೆಲ್ಲರೂ ಬರುವ ಸೈನ್ಯಕ್ಕೆ ಅಡ್ಡವಾಗಿ ಮಲಗಿ. ಆಗ ರಾಜನ್ನು ನಿಲ್ಲಿಸಿ ನೀವ್ಯಾರೆಂದು ಕೇಳುವನು. ಕನಿಕರದಿಂದ ಅನ್ನವನ್ನು ಕೊಟ್ಟರೆ ಊಟವನ್ನು ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಬನ್ನಿರಪ್ಪ, ಬೇಗನೆ ಮಲಗುವರಾಗಿ. ಮಂತ್ರಿಗಳೇ, ಮಹಾಪ್ರಭು, ಎಲೈ ಮಕ್ಕಳ, ನೀವು ಯಾರು? ಇಲ್ಲಿ ಮಲಗಲು ಕಾರಣವೇನು? ದಾರಿ ಬಿಡಿ. ಮಂತ್ರಿಗಳೇ, ಆ ಬುಡದ ಮರೆಯಲ್ಲಿ ಯಾರೋ ಓರ್ವ ಹೆಂಗಸು ನಿಂತಿರುವಂತೆ ಕಾಣುತ್ತಿರುವುದು ಅಲ್ಲವೇ? ಹೌದು ಪ್ರಭು. ಎಲೆ ನಾರಿಮಣಿಯೇ, ನೀನು ಯಾರು? ಈ ಮಕ್ಕಳು ಯಾರು? ದಾರಿಯನ್ನು ಬಿಡಿ. ಸ್ವಾಮಿ, ನಾವು ದಿಕ್ಕಿಲ್ಲದ ಪರದೇಶಿಗಳು. ಈ ಮಕ್ಕಳಿಗೆ ಊಟವನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳಿ. ಅಯ್ಯೋ, ನಾನು ಏದಕ್ಕೆ ಈ ರೀತಿಯಾಗಿ ದುಡುಕಿ ಮಾತನಾಡಿದೆನೋ ಕಾಣಲಿಲ್ಲವಲ್ಲ. ಈಕೆಯ ಮಾತನ್ನು ಕೇಳಿದರೆ ರಾಜವಂಶದಲ್ಲಿ ಜನಿಸಿರುವಂತೆ ಕಾಣುತ್ತಿರುವುದು. ಈಕೆಯನ್ನು ಸಮಾಧಾನದಿಂದ ಮಾತನಾಡಿಸಿ ಈಕೆಯ ವಿಚಾರವನ್ನು ತಿಳಿದುಕೊಳ್ಳುವೆನು. ಅಮ್ಮ, ನೀನು ಯಾರು? ಈ ಮಕ್ಕಳು ಯಾರು? ನಿಮ್ಮ ಪಟ್ಟಣವು ಯಾವುದು? ನಿಮ್ಮ ತಂದೆ ತಾಯಿಗಳ ಹೆಸರೇನು? ಅಯ್ಯೋ ಪರಮಾತ್ಮ, ತಿನ್ನಲು ಅನ್ನವನ್ನು ಕೇಳಿದರೆ ಈತನು ಜನ್ಮಾಂತರದ ವೃತ್ತಾಂತವನ್ನೇ ಕೇಳುತ್ತಿರುವುದು. ಇರಲಿ ಇರಲಿ, ತಂದೆಗೆ ಸಮಾನರಾದ ರಾಜಪುತ್ರರೇ ಕೇಳಿ. ನನ್ನ ತಂದೆಯ ಹೆಸರು ರಾಮಸಿಂಹರಾಜನೆಂದು. ನನ್ನ ತಾಯಿಯ ಹೆಸರು ಸುಶೀಲಾದೇವಿ ಎಂದು. ಏನು, ಈಕೆಯು ನನ್ನ ಹೆತ್ತ ತಂದೆ ತಾಯಿಗಳ ಹೆಸರನ್ನೇ ಹೇಳುತ್ತಿರುವಲ್ಲ. ಇರಲಿ, ವಸ್ತುವಿನಂತೆ ವಸ್ತುವು ಏತಕ್ಕಿರಬಾರದು. ಅಮ್ಮ, ನಿಮ್ಮ ಪಟ್ಟಣವು ಯಾವುದು? ನಿಮ್ಮ ಪತಿಯ ಹೆಸರೇನು ತಿಳಿಸಬಲ್ಲಿರಾ? ನನ್ನ ಪತಿಯ ಹೆಸರು ವಿಜಯಸಿಂಹರಾಜನೆಂದು. ನನ್ನ ಅಣ್ಣನ ಹೆಸರು ನಲಗೋಪಾಲರಾಜ. ಅಣ್ಣ, ನನ್ನ ತಂಗಿನೇ ನಮ್ಮ, ನಿಮ್ಮಣ್ಣ ನಾನೇ ನಮ್ಮ. ನನ್ನ ತಂಗಿನೇ ನಮ್ಮ, ನಿಮ್ಮಣ್ಣ ನಾನೇ ನಮ್ಮ. ನಗುತ್ತಲೇ ಜೊತೆಯಲ್ಲಿ ವಲ್ಲವೇ ನಮ್ಮ, ವಲ್ಲವೇ ನಮ್ಮ.
ಜೊತೆಯಲ್ಲಿ ಕೂಡಿ ನಾವು ಬಾಳಿದೆ ವಲ್ಲವೇ ನಮ್ಮ ತಂಗಿ ಬಾಳಿದೆ ವಲ್ಲವೇ ಅಮ್ಮ ಸಹೋದರಿ, ನಿಮ್ಮ ಪತಿಯು ಏನಾದರೂ ನೀವು ಇಲ್ಲಿಗೆ ಬರಲು ಕಾರಣವೇನಮ್ಮ? ಅಣ್ಣ, ಕಾರಣಾಂತರದಿಂದ ರಾಜಾದಿ ಸಕಲ ಐಶ್ವರ್ಯವನ್ನು ಸೋತು ಕಾಡಿನಲ್ಲಿ ಬರುತ್ತಿರುವಾಗ ನನ್ನನ್ನು ನನ್ನ ಮಕ್ಕಳನ್ನು ಬಿಟ್ಟು ಎಲ್ಲಿಯೋ ಹೊರಟು ಹೋದರು. ಅಣ್ಣ, ಈ ಮಕ್ಕಳಿಗೆ ಮುಂದೆ ಗತಿ ಯಾರಣ್ಣ? ಅಯ್ಯೋ ಮುದ್ದು ಕಂದಗಳಿರ, ನಿಮಗಿಂತಹ ಕಷ್ಟವು ಪ್ರಾಪ್ತವಾಯಿತೆ. ನೋಡಲಾಗನು ಕಣ್ಗಳಿಂದ ತಂದೆ, ನಾನು ನೋಡಲಾರನು ಕಣ್ಗಳಿಂದ ತಂದೆ. ನಿಮ್ಮ ಪತಿಯು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋದ ರಮ್ಮ? ನಿಮಗಿಂತ ಕಷ್ಟ ಬರಲು ಕಾರಣವೇ ನಮ್ಮ ಇಲ್ಲ ನನ್ನ ತಮ್ಮ, ನನ್ನ ತಮ್ಮ. ನಮ್ಮನ್ನು ಸೃಷ್ಟಿಸಿದ ಬ್ರಹ್ಮನ ಇಲ್ಲ ಅಣ್ಣನಾಗಿ ಹುಟ್ಟಿರುವುದು ನನ್ನದೇ ತಪ್ಪು. ಇಲ್ಲ ನನ್ನದೇ ತಪ್ಪು. ಹೆಣ್ಣಾಗಿ ಹುಟ್ಟಿರುವುದು ನನ್ನದೇ ತಪ್ಪು. ಇಲ್ಲ ಹೆಣ್ಣಾಗಿ ಹುಟ್ಟಿರುವುದು ನನ್ನದೇ ತಪ್ಪು. ಇಲ್ಲ ನನ್ನದೇ ತಪ್ಪು. ನಮ್ಮನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಇಲ್ಲ ಅಣ್ಣನಾಗಿ ಹುಟ್ಟಿರುವುದು ನನ್ನದೇ ತಪ್ಪು. ತಂಗಿಯನ್ನು ಮುಚ್ಚಿನಿಂದ ನಾನು ಬೆಳೆಸಿದೆ. ತಂಗಿಯನ್ನು ಮುಚ್ಚಿನಿಂದ ನಾನು ಬೆಳೆಸಿದೆ. ನಿಮಗೆ ಇಂಥ ಕಷ್ಟ ಬರಲು ಕಾರಣವು ಏನು ತಂದ? ನಿಮಗೆ ಇಂಥ ಕಷ್ಟ ಬರಲು ಕಾರಣವು ಏನು ತಂದ? ನನ್ನ ತಪ್ಪು. ಇಲ್ಲ ನನ್ನದೇ ತಪ್ಪು. ನಮ್ಮನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಇಲ್ಲ ಅಣ್ಣನಾಗಿ ಹುಟ್ಟಿರುವುದು ನನ್ನದೇ ತಪ್ಪು. ಕಾಡಿನಲ್ಲಿ ಬದಿಯನ್ನು ಕಳೆದುಕೊಂಡೆನು. ಕಾಡಿನಲ್ಲಿ ಬದಿಯನ್ನು ಕಳೆದುಕೊಂಡೆನು. ಮಕ್ಕಳಿಗೆ ಗತಿಯಾರು ನೀನೇ ಹೇಳುವಣ್ಣ. ಮಕ್ಕಳಿಗೆ ಗತಿಯಾರು ನೀನೇ ಹೇಳುವಣ್ಣ. ನನ್ನದೇ ತಪ್ಪು. ಇಲ್ಲ ನನ್ನದೇ ತಪ್ಪು. ಇಲ್ಲ ಅಣ್ಣನಾಗಿ ಹುಟ್ಟಿರುವುದು ನನ್ನದೇ ತಪ್ಪು. ಇಲ್ಲ ನನ್ನದೇ ತಪ್ಪು. ಹುಟ್ಟಿದಾಗ ತಂದೆ ತಾಯ ನಾವು ಕಳೆದೆವು. ಹುಟ್ಟಿದಾಗ ತಂದೆ ತಾಯ ನಾವು ಕಳೆದೆವು. ತಪ್ಪಲೆಯು ನಾವ
ಅಮ್ಮ ಸಹೋದರಿ, ಅಣ್ಣ, ಸತ್ತು ಹೋದವನೇ ನಿಮ್ಮ ಅಣ್ಣನೆಂದು ತಿಳಿದು ಜೀವಂತವಾಗಿರುವನೇ ನಿನ್ನ ತಂದೆ ಎಂದು ಭಾವಿಸಿ ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ನಡೆಯುತ್ತಾಯಿ. ಅಣ್ಣ, ಅಣ್ಣನನ್ನವನಾದರೂ ಅತ್ತಿಗೆಯು ನಮ್ಮವಳೆಂಬುದಾಗಿ ಮಾತಿರುವುದು. ಅದರಂತೆ ಅತ್ತಿಗೆಯು ನಮ್ಮನ್ನು ಆಧರಿಸುವಳು ಇವಳು ಕಾಡಿನಲ್ಲ. ಅಮ್ಮ ಸಹೋದರಿ, ಲಲಿತೆಯು ಅಂತವಳಲ್ಲ. ನೊಂದವರನ್ನು ಕಂಡರೆ ಧರ್ಮ ನಿರುತಳು. ನೀನು ಚಿಂತಿಸದೆ ಮಕ್ಕಳನ್ನು ಕರೆದುಕೊಂಡು ಮನೆಗೆ ನಡೆಯಮ್ಮ. ಲೇ ಸೇವಕರೇ, ನನ್ನ ತಂಗಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ನಡೆಯಿರಿ. ಸಂಚರಿಸಿ ಬಹಳ ಆಯಾಸವಾಗಿರುವುದು. ಹೌದು ದೇವಿ. ನಡಿ ಅಂತಃಪುರಕ್ಕೆ ಹೋಗೋಣ. ನಡಿ ಹೋಗೋಣ. ಸಖಿ ದೇವಿ, ಪ್ರಾಣಕಾಂತರು ಬರುವ ವೇಳೆ ಆಯಿತು. ಹಾ, ಪಾಕವನ್ನು ಸಿದ್ಧಗೊಳಿಸಿ. ಹಾ, ಆಯ್ತು, ಆಗಲಿ ದೇವಿ. ಸಖಿ ಇಲ್ಲಿ ದೇವಿ. ಬರುವಳಾಗು. ಹಾ, ನನಗೇಕೋ ಈ ದಿವಸ ಆಯಾಸವಾಗಿರುವುದು. ಕಾಲನ್ನು ಒತ್ತುವಳಾಗೆ. ಹಾಗೆ ಆಗಲಿ. ಹೇ ಸಖಿ, ಏನು? ಮೃದುವಾಗಿ ಒತ್ತೆ. ಹಾಗೆ ಆಗಲಿ. ಈಗ ಸರಿ ಹೋಯಿತೆ. ಮೃದುವಾಗಿ ಒತ್ತುವಳಾಗೆ ನಾನು ಹೇಳುವೆನು. ಆಯ್ತು ಆಯ್ತು ದೇವಿ. ಅಮ್ಮ, ಅತ್ತಿಗೆ ಎಂಬನವರೇ. ಅಮ್ಮ, ಅತ್ತಿಗೆ ಎಂಬನವರೇ. ಮಳೆಯು ಸುರಿಯುತ್ತಿರುವುದು. ಮಕ್ಕಳು ಚಳಿಯಲ್ಲಿ ನಡುಗುತ್ತಿರುವರು. ಬೇಗನೆ ಬಾಗಿಲನ್ನು ತೆಗೆಯುವರಾಗಿರಪ್ಪ, ತೆಗೆಯುವರಾಗಿ. ಹೇ ಸಖಿ, ಇದು ಯಾರೇ? ಒಂದೇ ಸಮನೆ ಬಾಗಿಲನ್ನು ನಿಂತು ಕೂಗುತ್ತಿರುವರಲ್ಲ, ಅದು ಯಾರೆಂದು ನೋಡಿಕೊಂಡು ಬಾ, ಹೋಗು. ಹಾ, ನೋಡಿ ಬರುವೆನು. ಅಮ್ಮ, ಯಾರು ಬಾಗಿಲ ಬಳಿ ನಿಂತು 7 ಜನ ಮಕ್ಕಳೊಂದಿಗೆ ಓರ್ವ ಹೆಂಗಸು ನಿಂತಿರುವಳು. ಅಪ್ಪಣೆಯಾದರೆ ಒಳ ಕರೆಯುವೆನು. ಓಹೋ, ಅವರೇನು ನಿನ್ನ ಚಿಕ್ಕಪ್ಪನ ಮಕ್ಕಳೇ? ಕರೆದುಕೊಂಡು ಒಳಗೆ ಬರುವುದಕ್ಕೆ ಹತ್ತಿರದವರೇ ಆಗಬೇಕೆ ಸತ್ಕರಿಸಲು? ಯಾರಾದರೇನಮ್ಮ ಒಳ ಕರೆಯಲು? ಆಗಲಿ, ವಿಚಾರಿಸಿ ನೋಡುವೆನು. ಹೇ ಸಖಿ, ಕರೆದುಕೊಂಡು ಬಾ, ಹೋಗು. ಹಾಗೆ ಆಗಲಿ. ಅಮ್ಮ, ಮಹಾರಾಣಿಯವರು ಕರೆಯುತ್ತಿದ್ದಾರೆ, ಒಳಗೆ ಬನ್ನಿ. ಅಮ್ಮ, ಇವಳು ಯಾರೇ ಸಖಿ? ಅತ್ತಿಗೆ ಅತ್ತಿಗೆ ಎಂದು ಕರೆಯುತ್ತಿರುವಳು. ಅವರು ತಂಗಾದೇವಿಯವರು. ಓಹೋ, ನನ್ನ ಗಂಡನ ತಂಗಿಯೇ? ಹೌದು ದೇವಿ. ಬರುವಾಗ ಕೆರೆಯ ಬಾವಿಯೋ ಬಿದ್ದು ಸಾಯಬೇಕಿತ್ತು. ಅಮ್ಮ, ನನ್ನ ಪತಿಯು ರಾಜಾದಿ ಸಕಲೇಶ್ವರಿಯನ್ನು ಸೋತು ಕಾಡಿನಲ್ಲಿ ಬರುತ್ತಿರುವಾಗ ನನ್ನನ್ನು ನನ್ನ ಮಕ್ಕಳನ್ನು ಬಿಟ್ಟು ಎಲ್ಲಿಯೋ ಹೊರಟು ಹೋಗಿರುವರು. ಈಗ ನೀವೇ ನನ್ನ ತಾಯಿ ಎಂದು ಭಾವಿಸಿರಬೇಕು. ನನ್ನನ್ನು ನನ್ನ ಮಕ್ಕಳನ್ನು ನೋಡಿಕೊಳ್ಳುವ ಭಾರವು ನಿಮ್ಮದ ತಾಯಿ, ನಿಮ್ಮದು.
ಅಯ್ಯೋ, ಮಕ್ಕಳು ಹಸಿವು ಹಸಿವು ಎಂದು ಹೇಳುತ್ತಿರುವರು. ಅಮ್ಮ, ಮಕ್ಕಳಿಗೆ ಊಟವನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳಿ ತಾಯಿ, ಪುಣ್ಯವನ್ನು ಒಂದು ಕೆಲಸ ಮಾಡು, ನಾನು ಹೇಳಿದಂತೆ ಮಾಡುವಳಾಗು. ಅಮ್ಮ, ಪಾಪ ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದಾರೆ, ಏನಾದರೂ ಕೊಡಮ್ಮ ಅವರಿಗೆ. ಹೋಗಲಿ ಪಾಪ. ಅವರು ಬಳಿದರೆ ತೊಂದರೆಯಾದರೂ ಏನೇ? ಹೋಗಲಿ ಪಾಪ, ಕೊಡು ಅಮ್ಮ. ಹೋಗಲಿ, ನಾನು ಹೇಳಿದಂತೆ ಮಾಡುವಳಾಗು. ಹಾಗೆ ಆಗಲಿ. ಹೇ, ಕುದುರೆಲಾಯಕ್ಕೆ ಹೋಗುವಳಾಗು. ಏ ಸಖಿ, ಹಾ ಹೇಳಿದ್ದೇವಿ. ಒಂದು ಒಡಕು ಮಡಕೆಯನ್ನು ತೆಗೆದುಕೊಂಡು ಅದರ ತುಂಬ ಮರಳನ್ನು ಸುರಿದು ಅದರ ಮೇಲೆ ಅರ್ಧ ಪಾವು ಹಕ್ಕಿಯನ್ನು ಹಾಕು. ಅರ್ಥ ಆಯಿತೇ? ಹಾಗೆ ಆಗ. ಏನ್ ಹೇಳು? ಮಕ್ಕಳು ಮರಳನ್ನು ತಿಂದರೆ ಸತ್ತು ಹೋಗುವುದಿಲ್ಲ. ಸತ್ತು ಹೋದ ಹಾಕುವುದು ಹೋಗೆ, ಅದಕ್ಕಾಗಿಯೇ ನೀನಿಲ್ಲವೇ? ಹಾಗೆ ಆಗಲಿ. ಏ ಸಖಿ, ಏ ಸಖಿ, ಹಾ ಹೇಳಿ. ಬಾಯ್ಲಿ. ಹಾ ಹೇಳಿ. ಸೋದಗೆ ಬದಲಾಗಿ ಬಾಳೆ ದಿಲ್ಲನ್ನು ಕೊಟ್ಟು ಬಾ. ಹಾಗೆ ಆಗಲಿ. ಅರ್ಥವಾಯಿತೇ? ಆಗಲಿ ಆಗಲಿ, ಕೊಟ್ಟು ಬಾ. ಗಂಗಾದೇವಿಯರು ಕೊಟ್ಟಿದ್ದಾರೆ. ಇದರಿಂದ ಅಡಿಗೆಯನ್ನು ಮಾಡಿ ಮಕ್ಕಳಿಗೆ ಊಟವನ್ನು ಬಡಿಸಿ. ನನ್ನ ಕಾಲನ್ನು ಒತ್ತುವಳಾಗೆ. ಹೀಗೆ ಮಾಡಿದಳು ಅಥವಾ ನನ್ನ ಜನ್ಮ ನನ್ನನ್ನು ಹೀಗೆ ಮಾಡಿದ್ದು ಕಾಡಿದಲ್ಲ. ಅಕ್ಕಿಯ ಬದಲಾಗಿ ಮರಳಾಗಿರುವುದು, ಸೌದೆಯ ಬದಲಾಗಿ ಹಸಿ ಪಾಳಿ ತಿಂಡಾಗಿರುವುದು.
ಪರಮಾತ್ಮ ಪರಮಾತ್ಮ, ನಾನು ಪತಿವ್ರತೆಯಾಗಿದ್ದರೆ ಈ ಮರಳು ಅನ್ನವಾಗಲಿ. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ. ಹಸುವಿನ ತಾಯಿ ಆಗುತ್ತಾಳೆ. ಕಥಗಳಿರ ಬನ್ನಿರಪ್ಪ, ಬನ್ನಿ, ಅನ್ನವನ್ನು ತೆಗೆದುಕೊಂಡು ಹೋಣ. ಅತ್ತಿಗೆ ಮನವರು ಅವರ ಕೈಯಾರ ನಿಮಗೆ ಬಡಿಸುವರು. ದೇವಿ, ಅಮ್ಮ ಅಮ್ಮ, ಅತ್ತಿಗೆ ಅಮ್ಮನವರೇ, ನೀವೇ ನೀವೇ ನಿಮ್ಮ ಕೈಯಾರ ಈ ಮಕ್ಕಳಿಗೆ ಅನ್ನವನ್ನು ಬಡಿಸುವರಾಗಿ ತಾಯಿ. ಏ ಸಖಿ, ದೇವಿ, ಮರಳೆಲ್ಲ ಅನ್ನವಾಗಿರುವುದಲ್ಲ, ಇದರಲ್ಲಿ ನಿನ್ನ ಕೈವಾಡವೇನಾದರೂ? ಇಲ್ಲ ಅಮ್ಮ, ಅದನ್ನೇ ಕೊಟ್ಟಿದ್ದೀರೇನು? ಇದೇನೇ ಸಖಿ, ಹೋಗಲಿ ಪಾಪವೆಂದು ಸ್ವಲ್ಪ ಅಕ್ಕಿಯನ್ನು ಕೊಟ್ಟರೆ ಇವಳಿಗೆ ನಾನೇ ಹುಣ್ಣಿಸಬೇಕಂತೆ. ಆಗಲಿ, ಹುಣ್ಣಿಸುವೆನು. ಈ ಮಕ್ಕಳಿಗೆ ಅನ್ನವನ್ನು ತಂದು ಎಲ್ಲಿಂದ ಕೊಡಲಿ? ಈ ಪುರದಲ್ಲಿ ಭಿಕ್ಷೆಯನ್ನಾದರೂ ಬೇರೆ ಮಕ್ಕಳು ಹೊಟ್ಟೆಯನ್ನು ಹೊಡೆಯುತ್ತಿದ್ದರೆ ಅದಕ್ಕೂ ಅಕ್ಕಿಲದಂತಾಗಿರು. ಈಗ ನಾನು ಏನು ಕನ್ನಗಳಿರಲಿರ ಅಮ್ಮ 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 ಅಮ್ಮ
ಿ